ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಿಜವಾಗ್ಲೂ ಮಿಡಲ್ ಈಸ್ಟ್ ನಲ್ಲಿ ನಡೆಯುತ್ತಿರುವ ಯುದ್ಧ ಸಂಪೂರ್ಣವಾಗಿ ಕಂಟ್ರೋಲ್ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾರ ಕಂಟ್ರೋಲ್ ಅಂತ ನೀವು ಕೇಳಿದ್ರೆ ಸ್ಟ್ರೈಟ್ ಆಗಿ ಹೇಳ್ಬೋದು, ಇಡೀ ಜಗತ್ನಲ್ಲಿ ಯಾರ ಕಂಟ್ರೋಲ್ ನಲ್ಲೂ ಆ ಯುದ್ಧ ಇಲ್ಲ. ಅಂದ್ರೆ ಕೈ ಮೀರಿ ಹೋದಂತಾಗಿದೆ. ಈ ಯುದ್ಧ ಯಾರ ಕೈಲೂ ನಿಲ್ಸೋಕ್ ಆಗದಿರೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಆದ್ರೆ ಈ ಯುದ್ಧವನ್ನ ಶುರು ಮಾಡಿದ್ದು ಅಮೆರಿಕ. ಅಫ್ಕೋರ್ಸ್ ಅಮೆರಿಕ ಅಂತಾನೆ ಗೊತ್ತು ನಿಮ್ಮೆಲ್ರಿಗೂ. ಅದೇ ಅಮೆರಿಕ ಈಗ ಯುದ್ಧವನ್ನ ನಿಲ್ಲಿಸಿ ಅಂತ ಇರಾನ್ಗೂ ಮತ್ತು ಇಸ್ರೇಲ್ಗೂ ಹೇಳಿಕೆ ಕೊಡ್ತಾ ಇದೆ ಅಥವಾ ಹೇಳಿದೆ. ಆದ್ರೆ ಇವರಿಬ್ರು ನಿಲ್ಸೋದಕ್ಕೆ ರೆಡಿ ಇಲ್ಲ. ಈಗ ಇವ್ರು ಯಾವ ತರ ಯುದ್ಧ ಮಾಡ್ತಿದ್ದಾರೆ ಅಂತಂದ್ರೆ, ಸ್ವತಃ ಅಮೆರಿಕನೇ ಹೇಳ್ತಾ ಇದ್ರು ಯುದ್ಧ ನಿಲ್ಲಿಸಿ ಅಂತ. ಒಳ್ಳೆ ನಾಯಿಗಳು ಕಚ್ಚಾಡೋ ತರ ಒಬ್ರ ಮೇಲೆ ಒಬ್ರು ಯುದ್ಧನ ಮಾಡ್ಕೊಂಡು ಜಗಳ ಆಡ್ಕೊಂಡು ಸಾಯ್ತಾ ಇದ್ದಾರೆ. ಅಂದ್ರೆ ಇದರಿಂದ ಇಡೀ ದೇಶಕ್ಕೆ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಪ್ರತಿಯೊಬ್ಬರ ಪಾಕೆಟ್ ಮೇಲೂ ಎಫೆಕ್ಟ್ ಬೀರ್ತಾ ಇದೆ. ಅಂದ್ರೆ ಹೌದು, ನೀವು ಕೇಳಿದ್ ನಿಜ. ನಿಮ್ಮ ಪಾಕೆಟ್ ಮೇಲೂ ಎಫೆಕ್ಟ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೆ ಕೆಲವೊಬ್ರ ಮೇಲೆ ಆಲ್ರೆಡಿ ಎಫೆಕ್ಟ್ ಆಗ್ತಾ ಇದೆ. ನೀವೇನಾದ್ರೂ ಇವತ್ತು ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗಿದ್ರೆ ಬಂಕ್ಗಳಿಗೆ, ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸ್ವಲ್ಪ ಏರಿಕೆ ಆಗಿರೋದು ನೀವು ಅಬ್ಸರ್ವ್ ಮಾಡಿರಬಹುದು. ಅಂದ್ರೆ ಸ್ವಲ್ಪ ಏರಿಕೆ ಆಗಿರುತ್ತೆ. ಹಾಗೆ LPG ಗ್ಯಾಸ್ಗಳ ಬೆಲೆ ಕೂಡ ಹೆಚ್ಚಾಗಿದೆ, ಇನ್ಕ್ರೀಸ್ ಆಗಿದೆ. ಇಲ್ಲಿ ಸ್ವಲ್ಪ ಸಮಾಧಾನದ ವಿಷಯ ಏನು ಅಂತಂದ್ರೆ, ಕಂಪೇರ್ ಟು ಅದರ್ ಕಂಟ್ರೀಸ್ ಏನಿದೆ, ಆ ಕಂಟ್ರೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ಸ್ವಲ್ಪ ಬೆಲೆ ಏರಿಕೆ ಏನಾಗಿದೆ ಅದು ಕಡಿಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೇರೆ ಕಂಟ್ರಿಗಳಿಗೆ ಅದನ್ನ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ನಮ್ಮ ಭಾರತದಲ್ಲಿ ಏನ್ ಅಮೌಂಟ್ ಇನ್ಕ್ರೀಸ್ ಆಗಿದೆಯಲ್ಲ ಎಲ್ಲಾ ವಸ್ತುಗಳ ಮೇಲೆ, ಅಂದ್ರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮೇಲೆ, ಇದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಆದ್ರೆ ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ, ಹಾಗೆ ಅಮೆರಿಕ, ಯುರೋಪ್, ಈ ಎಲ್ಲಾ ಕಡೆ ಎಲ್ಲಾ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಆಲ್ರೆಡಿ. ಅಂದ್ರೆ ಇಲ್ಲಿಗಿಂತ ಅಲ್ಲಿ ಡಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಮುಖ್ಯವಾದ ಕಾರಣ ಇನ್ಯಾವ್ದು ಸ್ವಾಮಿ, ಈ ಯುದ್ಧನೇ. ಇನ್ಯಾವ್ದು ಆಗೋ ಚಾನ್ಸೇ ಇಲ್ಲ. ಇನ್ಯಾವುದು ರೀಸನ್ ಆಗೋದಕ್ಕೆ ಬೇರೆ ಚಾನ್ಸೇ ಇಲ್ಲ. ಈ ಯುದ್ಧದಿಂದನೇ ಎಲ್ಲಾ ಕಡೆ ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗಿರೋದು. ಈ ತರ ಎಲ್ಲ ಹೇಳಿದ್ಮೇಲೆ ನಿಮ್ಗೊಂದು ಡೌಟ್ ಬರ್ಬೋದು ಅಥವಾ ಒಂದು ಪ್ರಶ್ನೆ ಉಟ್ಕೋಬಹುದು. ನಿನ್ನೆ ತಾನೇ ಟ್ರಂಪ್ 48 ಗಂಟೆಗಳ ಕಾಲ ಅವಧಿ ಕೊಟ್ಟಿದ್ರಲ್ಲ ಇರಾನ್ಗೆ. ಅಂದ್ರೆ ನೀವು ಈ ತರ ಮಾಡಬೇಕು, ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲಿ ನಾನೇ ಹೇಳಿದ್ದೆ, ಈ ಕಡೆ ಟ್ರಂಪ್ನವರು 48 ಗಂಟೆಗಳ ಕಾಲ ಅವಧಿ ಕೊಟ್ಟಿದ್ದಾರೆ, ಮತ್ತೆ ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ ಅಂತ. ಅದೇ ತರದ ಡಿಮ್ಯಾಂಡ್ ನ ಅಥವಾ ಅದೇ ತರದ ವಾರ್ನಿಂಗ್ ನ ಅಥವಾ ರಿವರ್ಸ್ ಅಟ್ಯಾಕ್ ಏನಿದೆ ಅದನ್ನ ಇರಾನ್ ಕೂಡ ಮಾಡಿತ್ತು. ಆದ್ರೆ ಈ 48 ಗಂಟೆಗಳ ಕಾಲ ಏನ್ ಟೈಮ್ ಕೊಟ್ಟಿದ್ದು, ಅದ್ರ ಕತೆ ಏನಾಯ್ತು ಅಂತ ನೀವು ಕೇಳೋದಾದ್ರೆ ಅದಕ್ಕೂ ಉತ್ತರ ಇಲ್ಲಿದೆ. ಎಲ್ಲ ಒಂದ್ ಕಡೆ ಸಿಚುವೇಶನ್ ತುಂಬಾ ಸೀರಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಆ 48 ಗಂಟೆಗಳ ಕಾಲ ಏನ್ ಅವಧಿ ಕೊಟ್ಟಿದ್ರು ಅದನ್ನ ಪಕ್ಕಕ್ಕಿಟ್ಟು ಸಿಚುವೇಶನ್ ಯಾವ ತರ ಹೋಗ್ತಿದೆ, ಅಂದ್ರೆ ಸಂದರ್ಭ ಏನಾಗಿದೆ, ಈಗ ಪರಿಸ್ಥಿತಿ ಯಾವ ತರ ಇದೆ ಅಂತ ನೋಡಿ, ಅಂದ್ರೆ ನಮ್ಮ ಫ್ಯೂಚರ್ ಮೇಲೂ ತುಂಬಾ ಡಿಪೆಂಡ್ ಆಗ್ಬೋದು ಅಥವಾ ತುಂಬಾ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಲೆಕ್ಕಾಚಾರ ಮಾಡಿ ಟ್ರಂಪ್ನವರು ಆ 48 ಗಂಟೆಗಳ ಕಾಲ ಏನ್ ಅವಧಿ ಕೊಟ್ಟಿದ್ರು ಅದನ್ನ ಸೈಡ್ಗೆ ಇಟ್ಟಿದ್ದಾರೆ ಸದ್ಯಕ್ಕೆ. ಯಾಕಂದ್ರೆ ಪೆಟ್ರೋಲು, ಡೀಸೆಲ್, ಗ್ಯಾಸು ಇನ್ನೂ ಮುಂತಾದ ವಸ್ತುಗಳ ಮೇಲೆ ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ಇನ್ಕ್ರೀಸ್ ಆಗ್ಬೋದು ಅಥವಾ ಇನ್ನು ಎಷ್ಟು ಹೆಚ್ಚು ಬೆಲೆ ಆಗ್ಬೋದು ಇದ್ರಗಳ ಮೇಲೆ ಅಂತ, ಪರಿಣಾಮ ಬೀರ್ಬೋದು ಇದ್ರ ಮೇಲೆ ಅಂತ ಒಂದು ಯೋಚನೆ ಮಾಡಿ ಈ ತರದ ಒಂದು ಡಿಸಿಷನ್ ನ ತಗೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಸ್ಯಾಲ್ರಿ, ನಮ್ಮ ಬೋನಸ್ ಇದ್ರ ಮೇಲೂ ಕೂಡ ಪ್ರಭಾವ ಬೀರ್ಬೋದು. ಇಂಡಿಯಾದಲ್ಲಿರುವ ಕಂಪ್ನಿಗಳ ಮಾರ್ಕೆಟ್ ಕೂಡ ಆಲ್ಮೋಸ್ಟ್ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅದೇನ್ ಟಾಪ್ ಅಲ್ಲಿ ಇತ್ತಲ್ಲ, ಅಂದ್ರೆ ಕೆಲವೊಂದು ಕಂಪ್ನಿಗಳು ಏನ್ ಶೇರ್ ಮಾರ್ಕೆಟ್ ಅಲ್ಲಿ ಟಾಪ್ ಅಲ್ಲಿ ಇದ್ವಲ್ಲ ಅದೆಲ್ಲವೂ ಆಲ್ರೆಡಿ ಡೌನ್ ಆಗಿದೆ, ಕಡಿಮೆ ಆಗಿದೆ. ಸೊ ಇದ್ರ ಮೇಲೆಲ್ಲ ಎಫೆಕ್ಟ್ ಆಗ್ಬೋದು ಅಂತ ಈ ತರದ ಒಂದು ನಿರ್ಧಾರ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಲ್ಸಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದ್ರೆ ನಡೀತಿರೋದೇನು, ಪ್ರೆಸೆಂಟ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ವಾರ್ ಅಂತ ಕೇಳಿದ್ರೆ, ಮೊದಲು ಟ್ರಂಪ್ ಹೇಳಿದ್ದೇನು ಗೊತ್ತಾ, ಜಗತ್ತಿನ ಸುಮಾರು 20% ಎನರ್ಜಿ ಇಲ್ಲಿಂದಾನೇ ಬರಬೇಕು, ಇಂಡಿಯಾಗೂ ಕೂಡ ಎನರ್ಜಿ ಇಲ್ಲಿಂದಾನೇ ಬರುತ್ತೆ. ಆದ್ರೆ ಈಗ ಅವ್ರು ಹೇಳ್ತಿರೋದೇ ಬೇರೆ ಕತೆ. ನಾವು ಇರಾನ್ ಜೊತೆ ಮಾತುಕತೆ ಮಾತಾಡಿದೀವಿ, ಅಟ್ಯಾಕ್ ಇನ್ನು ಒಂದು 5 ದಿನಗಳ ಕಾಲ, ಒಂದು 5 ದಿನಗಳ ಮಟ್ಟಿಗೆ ಪೋಸ್ಟ್ಪೋನ್ ಆಗುತ್ತೆ, ಪೋಸ್ಟ್ಪೋನ್ ಮಾಡಿದೀವಿ ಅಂತ ಹೇಳ್ತಾ ಇರೋದು. ಅಂದ್ರೆ 2 ದಿನ ಡೆಡ್ ಲೈನ್ ಏನ್ ಕೊಟ್ಟಿದ್ರು ಅದು ಈಗ 5 ದಿನ ಆಗಿದೆ. ಅಂದ್ರೆ 48 ಗಂಟೆಗಳ ಕಾಲ ಏನಿತ್ತು ಡೆಡ್ ಲೈನ್, ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ, ಅಂದ್ರೆ 48 ಗಂಟೆಗಳ ಕಾಲ ಏನ್ ಕೊಟ್ಟಿದ್ರು ಅದನ್ನ ಈಗ ಸ್ಟಾಪ್ ಮಾಡಿ 5 ದಿನಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ತರದೆಲ್ಲ ಒಂದು ವಿಷಯನ ಕೇಳಿದ ತಕ್ಷಣ ಎಲ್ಲರಿಗೂ ಅನ್ಸಿರುತ್ತೆ, ಅಪ್ಪ ಇವಾಗಾದ್ರೂ ಯುದ್ಧ ನಿಲ್ತಲ್ಲ ಅಥವಾ ಯುದ್ಧ ನಿಲ್ಬೋದು ಅಂತ ಅನ್ಸಿರುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಅದೇನು ಅಂತ ಹೇಳ್ತೀನಿ ಕೇಳಿ ಇಲ್ಲಿ. ಆದ್ರೆ ಇರಾನ್ ಒಂದ್ ಕಡೆ ಕಂಪ್ಲೀಟ್ ಆಗಿ ಇದನ್ನ ಡಿಕ್ಲೈನ್ ಮಾಡಿದೆ. ನಾವ್ ಇದನ್ನ ಒಪ್ಪೋಕ್ ರೆಡಿ ಇಲ್ಲ. ಅಮೆರಿಕ ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅದೆಲ್ಲ ಶುದ್ಧ ಸುಳ್ಳು ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವ್ರು ಯಾರು ನಮ್ಮ ಜೊತೆ ಮಾತುಕತೆ ಮಾಡಿಲ್ಲ, ಅಂದ್ರೆ ನಾವು ಯಾವುದೇ ಆದಂತಹ ಕಾನ್ವರ್ಸೇಷನ್ ನ ಅವ್ರ ಜೊತೆ ಮಾಡಿಲ್ಲ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಒಂದ್ ಕಡೆ ಹೇಳಿಕೆ ಕೊಟ್ಟಿದೆ. ಆಮೇಲೆ ಅವ್ರು ಹೇಳ್ತಿರೋದು ವೆರಿ ಸಿಂಪಲ್. ಅಂದ್ರೆ ಅವರು
ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡ್ತಾ ಇದ್ರೆ, ನಾವು ಮಾತುಕತೆ ಮಾಡ್ತಾ ಇದ್ದಾಗ್ಲೇ ಅಮೆರಿಕ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಅಂದ್ರೆ ಅವ್ರು ಯಾವಾಗ ಮಾತುಕತೆ ಮಾಡ್ತಾ ಇದ್ರು ಅಮೆರಿಕ ಜೊತೆ ಅವಾಗ್ಲೇ ಅಟ್ಯಾಕ್ ಮಾಡಿದ್ರು ಅಂತ ಅವ್ರು ಹೇಳ್ತಾ ಇರೋದು. ಯಾಕಂದ್ರೆ ಅವ್ರು ಇವಾಗ ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಥವಾ ಏನ್ ಮಾತಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವ್ ಹೇಗೆ ನಂಬೋದು? ಅವ್ರ ಮೇಲೆ ನಮ್ಗೆ ಟ್ರಸ್ಟ್ ಇಲ್ಲ, ಅಂದ್ರೆ ನಾವು ಅವ್ರನ್ನ ನಂಬೋದಿಲ್ಲ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಇರಾನ್ ಹೇಳ್ತಾ ಇದೆ. ಮತ್ತೊಂದು ವಿಷಯ ಏನು ಅಂತಂದ್ರೆ ಇಲ್ಲಿ ಅಮೆರಿಕ ತಮ್ಮ ಸೈನಿಕರು ಮತ್ತು ಶಿಪ್ಗಳನ್ನ ಇರಾನ್ ಕಡೆ ಕಳಿಸ್ತಾ ಇದೆ. ಇದನ್ನ ನೋಡಿದ್ರೆ ಅಫ್ಕೋರ್ಸ್ ಇರಾನ್ಗೆ ಡೌಟ್ ಬಂದೇ ಬರುತ್ತೆ, ಅಂದ್ರೆ ಅನುಮಾನ ಬರೋದಕ್ಕೆ ಶುರು ಆಗಿದೆ. ಅಂದ್ರೆ ಮಾತುಕತೆ ಮಾತಾಡಿದೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಸೈನಿಕರನ್ನ ಮತ್ತೆ ಶಿಪ್ಗಳನ್ನ ಕಳಿಸಿದ್ರೆ ಯಾರಿಗ್ ತಾನೇ ಡೌಟ್ ಬರೋದಿಲ್ಲ? ನೀವೇ ಹೇಳಿ. ಇವ್ರು ಈ ತರ ಮಾಡೋದನ್ನ ನೋಡಿ ಇರಾನ್ ಹೇಳ್ತಿರೋದು ಪಕ್ಕ ಇವರು ಮಾತುಕತೆಗಂತೂ ಬರ್ತಿಲ್ಲ, ಅಂದ್ರೆ ಮಾತುಕತೆ ಮಾಡೋದಕ್ಕಂತೂ ರೆಡಿ ಇಲ್ಲ. ಇವರು ಸುಮ್ಮನೆ ಟಿವಿ ಚಾನೆಲ್ಗಳ ಮುಂದೆ ಅಥವಾ ಸಿಕ್ಕ ಜಾಗದಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ಕೊಂಡು ನಾವು ಮಾತಾಡಿದೀವಿ, ನಾವು ಕಾಂಪ್ರಮೈಸ್ ಆಗಕ್ ರೆಡಿ ಇದೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ಇವ್ರು ಯಾರು ಇದನ್ನ ಅಂದ್ರೆ ಇವ್ರು ಯಾರು ಕಾಂಪ್ರಮೈಸ್ ಆಗೋಕ್ ರೆಡಿ ಇಲ್ಲ. ಒಂದು ಕಡೆ ಸೈನಿಕರನ್ನ ಶಿಪ್ಗಳನ್ನ ಕಳಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಾವು ಕಾಂಪ್ರಮೈಸ್ಗೆ ರೆಡಿ ಇದೀವಿ ಅಥವಾ ಮಾತಾಡಿದೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಇರಾನ್ಗೆ ಇವ್ರ ಮೇಲೆ ಯಾವುದೇ ಆದಂತಹ ಒಂಚೂರು ನಂಬಿಕೆ ಅಂತೂ ಇಲ್ವೇ ಇಲ್ಲ ಅಂತಾನೆ ಹೇಳಬಹುದು ಇಲ್ಲಿ. ಅದಕ್ಕೋಸ್ಕರ ಅಂತಾನೆ ಇರಾನ್ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾನೆ ಇದೆ. ಅಂದ್ರೆ ಇವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂಡ್ತಾ ಇಲ್ಲ, ಅಂದ್ರೆ ಡೈರೆಕ್ಟ್ ಯುದ್ಧ ಮಾಡ್ತಾನೆ ಇದೆ, ನಿಲ್ಲಿಸ್ತಾನೆ ಇಲ್ಲ. ಮೊದಲು ಡ್ರೋನ್ಗಳನ್ನ ಕಳಿಸಿದ್ರು, ಈಗ ಮಿಸೈಲ್ಗಳನ್ನ ಕಳಿಸ್ತಾ ಇದ್ದಾರೆ. ಅದು ಕೂಡ ಒಂದು ಕ್ಲಸ್ಟರ್ ಅಟ್ಯಾಕ್ ಆಗಿ ಕಳಿಸ್ತಾ ಇದ್ದಾರೆ, ಅಂದ್ರೆ ಅದು ಕ್ಲಸ್ಟರ್ ದಾಳಿಯಾಗಿ ಬರ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಇಸ್ರೇಲ್ ಒಂದು ಸಣ್ಣ ದೇಶ ಅಂತಾನೆ ಹೇಳ್ಬೋದು, ಬಟ್ ಜನಸಂಖ್ಯೆ ಜಾಸ್ತಿ, ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಂದ್ರೆ ಚಿಕ್ಕವಾಗಿ ಚೊಕ್ಕವಾಗಿ ಇರ್ತಾರೆ ಅಥವಾ ಇರ್ಬೇಕು ಅಂತ ಹೇಳ್ತಾರಲ್ಲ, ಅದು ಇದೇ ತರನೇ. ಅಂದ್ರೆ ದೇಶ ಚಿಕ್ಕದು ಆದ್ರೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಆದ್ರಿಂದ ಡ್ಯಾಮೇಜ್ ಆಗ್ತಿರೋದು ಕೂಡ ಜಾಸ್ತಿ ಆಗಿದೆ ಇಸ್ರೇಲ್ ನಲ್ಲಿ. ಇನ್ನೊಂದು ಕಡೆ ಇರಾನ್ ದೊಡ್ಡ ದೇಶ, ಓಕೆನಾ, ಅವ್ರಿಗೇನು ಅಷ್ಟೊಂದು ಲಾಸ್ ಆಗೋದಾಗ್ಲಿ ಅಥವಾ ಪ್ರಾಬ್ಲಮ್ ಆಗೋದಾಗ್ಲಿ ಏನು ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೊಂದು ದೊಡ್ಡ ದೇಶ ಆಗಿದೆ. ಈಗ ಇಲ್ಲಿ ಸಮಸ್ಯೆ ಏನ್ ಗೊತ್ತಾ? ಯುದ್ಧ ನಿಲ್ಲಿಸ್ಬೇಕು ಅಂದ್ರೆ ಫಸ್ಟ್ ಇಬ್ರು ಒಬ್ರನ್ನೊಬ್ರನ್ನ ನಂಬಬೇಕು, ಅಂದ್ರೆ ಟ್ರಸ್ಟ್ ಮಾಡ್ಬೇಕು. ಯುದ್ಧ ನಿಲ್ಲಿಸ್ಬೇಕು ಅಂತಂದ್ರೆ ಆ ಟ್ರಸ್ಟ್ ಮಾಡಿಲ್ಲ ಅಂತಂದ್ರೆ, ಆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಇದು ಯಾವ ಕಾಲಕ್ಕೂ ಯುದ್ಧ ನಿಲ್ಲೋಕ್ ಆಗೋದೇ ಇಲ್ಲ, ಅಂದ್ರೆ ಅದು ಸ್ಟಾಪ್ ಆಗೋದೇ ಇಲ್ಲ ಅಂತಾನೆ ಹೇಳ್ತೀನಿ. ಆ ಟ್ರಸ್ಟ್, ಆ ನಂಬಿಕೆ ಏನಿದೆ ಅದು ಇಲ್ಲಿ ಇಲ್ಲ ಅಂದ್ರೆ ಇಬ್ರ ಮೇಲೂ ಇಲ್ಲ, ಇವ್ರ ಮೇಲೆ ಅವ್ರಿಗೂ ಇಲ್ಲ, ಅವ್ರ ಮೇಲೆ ಇವ್ರಿಗೂ ಇಲ್ಲ. ಆ ಇದರಿಂದಾನೇ ಈ ಯುದ್ಧ ಇವ್ರು ಮಾಡಿದ್ರೆ ಅವ್ರು ಮಾಡ್ತಾರೆ, ಅವ್ರು ಮಾಡಿದ್ರೆ ಇವ್ರು ಮಾಡ್ತಾರೆ, ಆತರ ಕಂಟಿನ್ಯೂ ಆಗ್ತಾನೆ ಇದೆ, ಅಂದ್ರೆ ಸ್ಟಾಪ್ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಇದರ ನಡುವೆ ಇನ್ನೊಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇರಾನ್ ಸಮುದ್ರದಲ್ಲಿ ಮೈನ್ ಗಳನ್ನ ಹಾಕ್ತಾ ಇದೆ. ಇದು ಎಲ್ಲಿ ನಡೀತಾ ಇದೆ ಅಂತಂದ್ರೆ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅದೇ ಜಾಗದ ಹತ್ರ ಅದರ ಬಳಿನೇ ಇದನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದೇ ಒಂದು ಸಣ್ಣ ಸ್ಪರ್ಶ ತಾಕಿದ್ರು ಅಥವಾ ಒಂದೇ ಒಂದು ಚೂರು ತಗುಲಿದ್ರು ಇಡೀ ಆ ಜಾಗನೇ ಅಥವಾ ಇಡೀ ಶಿಪ್ಪೆ ಸ್ಫೋಟವಾಗುತ್ತೆ ಅಥವಾ ಫುಲ್ ಬ್ಲಾಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದೊಂಥರ ತುಂಬಾ ಡೇಂಜರ್. ಈ ತರ ಏನಾದ್ರು ಆಯ್ತು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆ ಕಡೆಯಿಂದನೇ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಎಲ್ಲಾನು ಬರುತ್ತೆ ಆಕ್ಚುಲಿ. ಇನ್ನು ಕೇಸ್ ಏನಾದ್ರು ಈ ತರ ಆಗ್ಬಿಟ್ರೆ, ಇದೇನಾದ್ರು ಆದ್ರೆ ಶಿಪ್ಗಳು ಹೋಗೋಕೆ ಅಥವಾ ಸಪ್ಲೈ ಆಗೋದಕ್ಕೆ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಅಂದ್ರೆ ಅದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಯಾವಾಗ ಆನ್ ಟೈಮ್ಗೆ ಆಯಿಲ್ ಆಗ್ಲಿ ಅಥವಾ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಆಗ್ಲಿ ಬರ್ದೇ ಹೋದ್ರೆ ಎಲ್ಲದ್ರ ಮೇಲೆ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಅಂದ್ರೆ ಯಾವ್ದು ಕಡಿಮೆ ಇರೋದಿಲ್ಲ, ಅಂದ್ರೆ ಯಾವ್ದು ಕಡಿಮೆ ಆಗೋದಿಲ್ಲ. ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಕಡಿಮೆ ಬೇಕು ನಮ್ಗೆ ಎಲ್ಲ ಐಟಮ್, ಅಂದ್ರೆ ಕೆಲವೊಂದು ಐಟಮ್ಗಳು ನಾವು ಡೈಲಿ ಏನ್ ಯೂಸ್ ಮಾಡ್ತೀವಿ ಕಡಿಮೆ ಸಿಗಬೇಕು ಅಂತ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಯಾವ್ದು ಕಡಿಮೆ ಆಗೋದಿಲ್ಲ. ಅಂದ್ರೆ ಸಪ್ಲೈ ಕಡಿಮೆ ಆಗಿದ ತಕ್ಷಣ ಅಫ್ಕೋರ್ಸ್ ಆಟೋಮೆಟಿಕ್ಲಿ ಎಲ್ಲ ರೇಟು, ಅಂದ್ರೆ ಎಲ್ಲದ್ರ ಮೇಲೂ ಪರಿಣಾಮ ಜಾಸ್ತಿ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಅಂದ್ರೆ ಡೈಲಿ ಯೂಸೇಜ್ ನಾವ್ ಏನ್ ಮಾಡ್ತೀವಿ, ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ, ಗ್ಯಾಸ್ ಆಗ್ಲಿ, ಇದ್ರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇವ್ರಿಬ್ರು ಈ ತರ ಯುದ್ಧ ಮಾಡ್ತಿರೋದು ನೋಡ್ತಾ ಇದ್ರೆ ಯುದ್ಧ ಅಂತೂ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಈ ಯುದ್ಧ ಅಂತೂ ನಿಲ್ಲೋ ಯಾವುದೇ ತರದ ಒಂದು ಸೂಚನೆ ಅಂತೂ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಒಳ್ಳೆ ವಿಷಯ ಏನ್ ಗೊತ್ತಾ, ಒಂದು ಗುಡ್ ಡೆವಲಪ್ಮೆಂಟ್ ಅಂದ್ರೆ ಅಮೆರಿಕ ತಕ್ಷಣಕ್ಕೆ ರೆಡಿ ಇದೆ ಮಾತುಕತೆಗೆ, ಅಂದ್ರೆ ನಾವು ಕಾಂಪ್ರಮೈಸ್ ಆಗೋದಕ್ಕೆ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಹಾಗೆ ಹೇಳಿದ್ನಲ್ಲ, ಹಳೆ ರೆಕಾರ್ಡ್ ಏನಾದ್ರು ನೋಡಿದ್ರೆ ಅಥವಾ ಅದನ್ನ ಗಮನಿಸಿ ನೋಡಿದ್ರೆ ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಕರೆಕ್ಟ್ ಆಗಿಲ್ಲ. ಎಲ್ಲಾ
ವರ್ಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಂಬೋದಕ್ಕೆ ಕಷ್ಟ. ಅಂದ್ರೆ ಈ ತರ ಮಾತುಕತೆ ಕರ್ದಿ ಅಥವಾ ಮಾತುಕತೆ ಮಾಡಿ ಮತ್ತೆ ವಾರ್ ಮಾಡಿರೋ ತುಂಬಾ ಎಕ್ಸಾಂಪಲ್ಗಳು ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾವು ಇದ್ರ ಬಗ್ಗೆ ಈ ಯುದ್ಧ ಏನಾಗುತ್ತೆ ಅನ್ನೋದನ್ನ ವೇಟ್ ಅಂಡ್ ವಾಚ್ ಮಾಡ್ಬೇಕಷ್ಟೇ, ಬೇರೆ ಏನು ದಾರಿ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇರಾನ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇಸ್ರೇಲ್ ಮತ್ತು ಅಮೆರಿಕ ಸ್ವಲ್ಪ ಬ್ಯಾಕ್ ಫುಟ್ ನಲ್ಲಿ ಇದೆ, ಅದಕ್ಕೆ ಅವರು ರೆಡಿ ಆಗಿದ್ದಾರೆ ಮಾತುಕತೆಗೆ. ಆದ್ರೆ ಇರಾನ್ ಕೇಳ್ತಾ ಇಲ್ಲ, ಅಂದ್ರೆ ಇರಾನ್ ನಂಬೋದಕ್ಕೆ ರೆಡಿ ಇಲ್ಲ. ನೋಡೋಣ ಇನ್ನು ಏನೇನ್ ಡೆವಲಪ್ಮೆಂಟ್ ಆಗುತ್ತೆ, ಏನೇನ್ ಬೆಳವಣಿಗೆಗಳಾಗುತ್ತೆ, ಅದನ್ನೆಲ್ಲವನ್ನು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಗುಡ್ ಬೈ.